ಯಾಕೆ ಕರ್ತ್ರಿ ಕೇಳುವುದೇನಿಲ್ವಾ? ಅಲ್ಲ ನಿಮ್ಮಲ್ಲಿ ಪ್ರಶ್ನೆ ಮಾಡಿದ್ರೆ ನನ್ನ ಅಧಿಕ ಪ್ರಸಂಗಿ ಅಂತ ಹೇಳ್ತೀರಲ್ಲ ಒಡಿಯ. ಓಹೋ, ನೀವಿರುವಾಗ ಮತ್ತೆ ನಾನು ಮಾಡುದುಂಟ ಒಡಿಯ. ಹಾಗಲ್ಲ ಒಡಿಯ, ನೀವು ಕರೆದಲ್ಲಿ ನಾ ಏನಾದ್ರು ಕೇಳಿದ್ರೆ ಒಡಿಯ, ಯಾಕೆ ವಿಷಯ ನಿಮ್ ವಿಷಯ ಹೇಳ್ತೀರಿ ಒಡಿಯ. ಕೇಳಿದ್ರೆ ಅಧಿಕ ಪ್ರಸಂಗ ಅಂತ ಆಗ್ತದಂತ ಕೇಳಿಲ್ಲ. ಹೌದು, ಆದ್ರೆ ಕೇಳೇ ಇದ್ರ ವಿಷಯ ಏನು ಅಂತ ತಿಳಿಯುವುದಿಲ್ಲ. ಕೇಳುವುದಿಲ್ವಾ? ನಾನು ಏನು ಅಂತ ಕೇಳಲಿ ಒಡಿಯ. ಕೇಳಲಿಕ್ಕೆ ಉಂಟಯ್ಯ. ನಿನ್ನನ್ನ ಕರೆಯುವುದಕ್ಕೂ ಕಾರಣ ಉಂಟು. ನೀನು ಬಾಗಿಲನ್ನು ಸರಿಯಾಗಿ ಕಾಯ್ತಾ ಇದ್ದೇನೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ನಾನು ಯಾವಾಗಲೂ ಆಚೆ ಈಚೆ ಮಾಡುವುದೇ ಒಡಿಯ. ಅಲ್ಲ, ಆಚೀಚೆ ಮಾಡುವುದಲ್ಲ, ಸರಿಯಾಗಿ ಆಚೀಚೆ ದೃಷ್ಟಿಯನ್ನು ಹರಿಸಿ ಸರಿಯಾಗಿ ಜನರನ್ನ ನೋಡ್ತಾ ಇರ್ಬೋದು. ಹೌದು ಹೌದು, ಆಚೀಚೆ ಮಾಡಿದ್ರೆ ಬೆಂತಿನ ವ್ಯವಹಾರ ಆಗ್ತದೆ. ಇಲ್ಲ ಇಲ್ಲ ಇಲ್ಲ, ಅಲ್ಲ ಹೊರಗಿನವರನ್ನ ಪರಿಶೀಲಿಸಿ ಒಳಗೆ ಕಳಿಸುವುದು, ಒಳಗಿನವ್ರನ್ನ ಪರಿಶೀಲಿಸಿ ಹೊರಗೆ ಕಳಿಸುವುದು, ಸರಿಯಾದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೌದು ಹೌದು. ಹಾಗೆ ನಿನ್ನನ್ನು ಕಲಿಸುವುದಕ್ಕೆ ಬಲವಾದ ಕಾರಣ ಇವತ್ತು ಅವ ಬಂದ್ರೆ ಇಲ್ಲಿ ಒಳಗಡೆ ಬರುವುದಕ್ಕೆ ಬಿಡ್ಬೇಡ. ಅವ ಒಡಿಯ ಬರ್ಲಿ. ಯಾರು ಒಡಿಯ ಅವ ಅಂದ್ರೆ? ಅವ ಅಂದ್ರೆ ಗೊತ್ತಾಗ್ಲಿಲ್ವೇನೋ? ಮತ್ತೇನಾಯ್ತು? ಅವ ಅಂದ್ರೆ ಯಾರು? ಇವ ಅಂದ್ರೂ ಗೊತ್ತಾಗ್ಲಿಲ್ವಾ? ಅವನು ಕದಿಯ ಕದಿಯ. ಓ ಕುಪ್ಪುಂದಮ್ಮ, ಏನು ಮಾತಾಡುವುದು ನೀನು? ಕದಿಯಾದ್ರೂ ಗೊತ್ತಾಗ್ಲಿಲ್ವಾ? ನನ್ನ ಬೆನ್ನಿಗೆ ಬಂದಿದ್ದಾನಲ್ಲ ಒಬ್ಬ, ನನ್ನ ತಮ್ಮ ಕೃಷ್ಣ, ಅವನೆಲ್ಲ ಕರೆದು ನನ್ನ ಮೇಲೆ ಕುಪ್ಪು ಅಂತ ಹೇಳುವುದ? ಒಟ್ಟು ಸಣ್ಣ ಬುದ್ಧಿ ಒಳ್ಳೆ ಬುದ್ಧಿ ಅಲ್ಲ. ಇವತ್ತು ಅವ ಬಂದ್ರೆ ಒಳಗಡೆ ಬಿಡಬಾರ್ದು. ಹಾಗಿದ್ರೆ ನಾಲ್ಕು ಮಾತಿನಿಂದ ಪ್ರಸಂಗವನ್ನು ಮುಗಿಸಬೇಕು. ನಾಲ್ಕೇ ಮಾತು ಪ್ರಸಂಗ ಮುಗಿಸ್ಬೇಕು, ಸನ್ನಿವೇಶ ಮುಗಿಸ್ಬೇಕು. ನೀನು ಹೋಗಿ ಏನ್ ಮಾಡ್ತೀಯಂತೆ? ಈ ಒಂದು ಪ್ರಸಂಗವನ್ನು ಮುಗಿಸ್ಬೇಕು. ಯಾಕೆ ಅವ ಇಲ್ಲಿ ಬಂದ್ರೆ ಏನೇನಾಗ ನಾಲ್ಕೇ ಮಾತು. ಯಾವುದು ಹೇಳುವುದು? ಬಂದಂತ ಅವನಲ್ಲಿ ಯಾರಲ್ಲಿ ನಿಲ್ಲು ಮುಚ್ಚು ಬಾಯಿ ನೇಡಿ ಮುಂದೆ ಹೀಗೆ ಹೇಳಿ ಅವನನ್ನು ಕಳಿಸ್ತೇವೆ. ನೆನಪಿಟ್ಕೋ, ನಾಲ್ಕೇ ಮಾತು. ಯಾರಲ್ಲಿ ನಿಲ್ಲಲ್ಲಿ ಮುಚ್ಚು ಬಾಯಿ. ಏನು ಮಾತಾಡುವುದು? ಯಾರಲ್ಲಿ ನನ್ನಲ್ಲಿ ಹೇಳುವಂತೆ ಹೇಳ್ತಾರೆ. ನೀನು ಅಲ್ಲಿ ಹೇಳುವುದನ್ನ ಇಲ್ಲಿ ನಿವಾರಿಸು. ಎಷ್ಟೇ ನೋಡಿ, ಇದು ಕೊನೆಯ ನಿಲ್ಲಲ್ಲಿ ಎಷ್ಟೇ ನೋಡಿ ಎರಡನೇ. ಅಲ್ಲ, ನೀನು ತಲೆ ಕೆಳಗಾಗುವುದಿದ್ರೆ ತಲೆ ಕೆಳಗೆ ಮಾಡ್ತಿ ಅಂತ ನನಗೆ ಗೊತ್ತುಂಟು. ಏನು ಅವಾಗ ಇಲ್ಲಿ ಒಳ ಹೋಗಿದರೆ ನಿನ್ನ ತಲೆ ಹೋಗಿದ್ದು ಜಾಗ್ರತೆ. ಒಡಿಯ, ಏನು ನನಗೊಂದು ಬೇಸರ ಉಂಟು ಒಡಿ. ಏನು ಅದು? ನನ್ನ ತಲೆ ಹೋದ್ರೆ ನನಗೆ ಚಿಂತೆ ಇಲ್ಲ ಒಡಿ. ಆದ್ರೆ ನನ್ನನ್ನೇ ನಂಬಿಕೊಂಡು ಮನೆಯಲ್ಲಿ ಒಬ್ಬಳೇ ಹೆಂಡತಿ ಇದ್ದಾಳೆ ಒಡಿ. ಏನ್ ಮಾಡುದು ಅಂತ. ನಿನ್ನನ್ನ ಇಲ್ಲಿಯವರೆಗೆ ಸಾಕಿದವ ನಾನು. ನಿನ್ನ ಹೆಂಡತಿಯನ್ನು ಸಾಕುವುದು ನನಗೆ ಕಷ್ಟವಾದ. ಪ್ರಜೆಗಳ ಕಾರ್ಯದಲ್ಲಿ ಅವರನ್ನು ಸಲಹುವುದು ನನಗೆ ಕಷ್ಟ. ಅಲ್ಲ, ನಿನ್ನ ಕಾರ್ಯವನ್ನ ಸರಿಯಾಗಿ ಮಾಡಿದ್ರೆ ನಿನ್ನ ಹೆಂಡತಿ ಮಾತ್ರ ಗತಿ ಎಲ್ಲಿ ಹೋಗ್ತದೋ ಏನೂ ಆಗುವುದಿಲ್ಲ. ಅವನನ್ನು ಒಳಗೆ ಬಿಡಬೇಕು. ಇದು ತಲೆಯಲ್ಲಿ ಸರಿಯಾಗಿರಲಿ. ಗೊತ್ತಾಯ್ತಾ ಇಲ್ವಾ?